ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಅವರೊಡನೆ ಸಂಸದ ಕಲಾಪ ವೀಕ್ಷಣೆಗೆ ಚಿಕ್ಕೋಡಿಯಿಂದ ದೆಹಲಿಗೆ ಹೊರಟ ವಿದ್ಯಾರ್ಥಿನಿಯರು. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ವ್ಯಾಪ್ತಿಯ ಶಾಲಾ ಕಾಲೇಜಿನ 15 ವಿದ್ಯಾರ್ಥಿನಿಯರು ಸಂಸದ ಕಲಾಪ ವೀಕ್ಷಣೆಗಾಗಿ ತಮ್ಮ ಸ್ವಂತ ಖರ್ಚಿನಲ್ಲಿ ವಿಮಾನ ಮೂಲಕ ಕರೆದುಕೊಂಡು ಹೊರಡಲು 14/12/2025 ರಾತ್ರಿ ಚಿಕ್ಕೋಡಿ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಅವರು ಕಾರ್ಯಕಲಾಪದಿಂದ ಬಿ.ಆರ್. ಸಂಗಪ್ಪಗೋಳ್ ಸ್ಕೂಲ್ ಆ್ಯಂಡ್ ಕಾಲೇಜ್ ಮಜಲಟ್ಟಿ ಬಸ್ ಮುಖಾಂತರ ಬೆಳಗಾವಿಯ ವಿಮಾನ ನಿಲ್ದಾಣಕ್ಕೆ ತೆರಳಿದರು. ವಿದ್ಯಾರ್ಥಿನಿಯರು ಈ ಸಂದರ್ಭದಲ್ಲಿ ಡಾಕ್ಟರ್ ಎಸ್.ವೈ. ಹಂಜಿ, ಆರ್.ಬಿ. ಸಂಗಪ್ಪಗೋಳ್, ಸುರೇಶ್ ಬ್ಯಾಕೋಡ್, ಅಬ್ಬಾಸ್ ಅಲಿ ಕುಂಗನಳ್ಳಿ ಅವರು ಚಿಕ್ಕೋಡಿಯಿಂದ ದೆಹಲಿಗೆ ಸಂಸತ್ ಕಲಾಪ ವೀಕ್ಷಣೆಗೆ ಹೊರಟ ವಿದ್ಯಾರ್ಥಿನಿಯರಿಗೆ ಶುಭ ಹಾರೈಸಿದರು ಮತ್ತು ಲೋಕಸಭಾ ಸಂಸದರಾದ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಎಲ್ಲರ ಶಾಲಾ ವ್ಯವಸ್ಥಾಪಕರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಜನಪ್ರಿಯ ಸಂಸದ ಸದಸ್ಯರಾದ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರು ಇವತ್ತು ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿ SSLC ಹಾಗೂ PUCಯ ವಿದ್ಯಾರ್ಥಿನಿಯ ಸುಮಾರು 15 ವಿದ್ಯಾರ್ಥಿನಿಯರನ್ನು ಇವತ್ತು ಚಳಿಗಾಲ ಸಂಸದ ಅಧಿವೇಶನ ವೀಕ್ಷಣೆ ಮಾಡಲಿಕ್ಕೆ ಇವತ್ತು ವಿಮಾನ ಮುಖಾಂತರ ಕರೆದುಕೊಂಡು ದೆಹಲಿಗೆ ತೆರಳಿದ್ದಾರೆ. ಅವರಿಗೆ ನಮ್ಮ ಸಂಸದ ಸದಸ್ಯರಿಗೆ ನಾವು ಚಿಕ್ಕೋಡಿ ಜಿಲ್ಲಾ ಹೋರಾಟ ವೇದಿಕೆ ವತಿಯಿಂದ ಹಾಗೂ ಅದರ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ನಾವು ಇವತ್ತು ಅವರಿಗೆ ಧನ್ಯವಾದ ಕೃತಜ್ಞತೆಗಳನ್ನು ಹೇಳ್ತೀವಿ. ವರದಿ ಕಿರಣ್ ಹಕ್ಯಾಗೋಳ್, ಚಿಕ್ಕೋಡಿ.